ಭಕ್ತರ ನೆಮ್ಮದಿಗಾಗಿ ಇಲ್ಲಿ ಬಸವೇಶ್ವರನ್ನು ಸಹ ಪವಾಡಗಳನ್ನು ಅನೇಕ ಭಕ್ತರಿಗೆ ವಿಶೇಷವಾಗಿ ಮಾರ್ಗದರ್ಶನವನ್ನು ಮಾಡುವಂಥದ್ದು, ವಿಶೇಷವಾಗಿ ಬಂದಿರೋ ಭಕ್ತರಿಗೆ ಒಳ್ಳೆಯದಾಗಿರುವಂಥದ್ದು. ಇನ್ನೊಂದು ವಿಶೇಷ ಏನಂತಂದರೆ ರಾಜೇಶ್ವರ ಗುರೂಜಿಯವರು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಅತಿ ಶೀಘ್ರದಲ್ಲಿ ನಾವಿಲ್ಲಿ ಓಡಾಡ್ತಾ ಇರುವಂಥ ದಾರಿ ಇದು. ಅತಿ ಶೀಘ್ರದಲ್ಲಿ ಅವ್ರ ಮುಂದೆ ನನ್ನ ಕರೆಯಕ್ಕೆ ಬಂದಾಗ ಹೇಳಿದೆ, ಅತಿ ಶೀಘ್ರದಲ್ಲಿ ಇಷ್ಟು ದೇವಾಲಯಗಳನ್ನು ಇಷ್ಟು ವ್ಯವಸ್ಥಿತವಾಗಿ ಮಾಡಿರುವಂಥ ಒಂದು ಸಂಸ್ಥೆ ನಿಮ್ಮದಾಗಿದೆ ಅಂತ ನಾನು ಹೇಳಿದೆ. ಅದು ಬಹುಶಃ ಏನಂತಂದರೆ, ಭಕ್ತರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ವಿಜಯಕಾಳಿ ಪವಾಡ ಬಸಪ್ಪನ ಒಂದು ದೇವಾಲಯವೇ, ಒಂದು ಕ್ಷೇತ್ರವೇ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಒಂದೇನಪ್ಪ ಅಂತಂದರೆ, ಜಗತ್ತಿನೊಳಗೆ ನಂಬಿ ಕೆಟ್ಟವರಿಲ್ಲವೋ ಮನುಜ, ನಂಬಿ ಕೆಟ್ಟವರಿಲ್ಲವೋ ಅಂತ ಹೇಳ್ತಾರೆ. ಹಾಗೆ ಭಗವಂತನನ್ನು ನಂಬಿ ಕೆಟ್ಟವರು ಇವತ್ತಿನವರೆಗೂ ಇತಿಹಾಸದಲ್ಲಿ ಯಾರೂ ಇಲ್ಲ. ಹಾಗೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೆಂದಿದ್ದರೆ ಸಾಕು ಅಂತ ಹೇಳ್ತಾರೆ. ಆದರೆ ಭಕ್ತಿ ಅನ್ನೋದು ಬಹಳ ಮುಖ್ಯವಾಗಿ, ಹನುಮಂತ ಕಡೆಯಲ್ಲಿ ಸೇತುವೆ ಕಟ್ಟಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ರಾಮ ಒಂದು ಕಲ್ಲು ಎಸಿತಾನೆ. ಯಾಕೆ ಎಲ್ಲರೂ ಹನುಮಂತ ಎಸಿಬೇಕಾದ್ರೆ ಮುಳುಗೋದಿಲ್ಲ, ಆದರೆ ರಾಮ ನೋಡೋಣ ಅದು ಹೇಗೆ ಅಂತೇಳಿ ಎಸ್ದಾಗ ಮುಳುಗೋಗ್ತದೆ. ಅದಕ್ಕೆ ಹನುಮಂತ ಹಿಂದ್ಗಡೆ ಬಂದು ನೋಡಿ ಹೇಳ್ತಾನೆ, ಮುಳುಗೋಗ್ಬಿಟ್ಟಾಗ ನಕ್ಬಿಡ್ತಾನೆ. ಅದಕ್ಕೆ ಹೇಗೆ ಅಂತ ಅಂದಾಗ, ನಾನಾಗಿ ಎಸ್ತಿಲ್ಲ, ನಾನಾಗಿ ಹಾಕಿಲ್ಲ, ರಾಮನ ನಾಮದಿಂದ ಹಾಕಿದ್ದೀನಲ್ಲ ಅದಕ್ಕೆ ತೇಲಿದೆ ಅಂತ ಹೇಳ್ತಾರೆ. ಅದಕ್ಕೆ ರಾಮನ ಅಂಗು. ಅದೇ ಬಸವಣ್ಣ ಹೇಳ್ತಾರೆ, ನಾದಪ್ರಿಯ ಶಿವನೆಂಬುವರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬುವರು ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೆಯಾಯುಷ ಆಯಿತು, ವೇದವನೋದಿದ ಬ್ರಹ್ಮಂಗೆ ಶಿರವಯಿತು. ವೇದಪ್ರಿಯನೂ ಅಲ್ಲ, ನಾದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ. ಜಗತ್ತಿನೊಳಗೆ ನಾನಿಷ್ಟೇ ಹೇಳೋದು, ಭಕ್ತಿ ಮತ್ತು ಪ್ರೇಮಕ್ಕೆ ಭಗವಂತ ಒಲಿತಾನೆ ಬಿಟ್ಟರೆ ಬೇರೆ ಯಾವುದಕ್ಕೂ ಒಲಿಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿಯನ್ನು ಮಾಡಿ ಪ್ರೇಮವನ್ನು ಸಂಪಾದಿಸಿ ಭಗವಂತನಿಗೆ ಕೊಡೋರು ಜಗತ್ತಿನೊಳಗೆ ಯಾರೂ ಇಲ್ಲ. ಬಹುಶಃ ಈ ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರವನ್ನು ಮಾಡಿದ್ದನ್ನು ಮರೆತುಬಿಡಿ, ಮಾಡಬೇಕಾಗಿರೋದನ್ನ ಮರಿಬೇಡಿ. ಯಾಕೆಂದರೆ ಮಾಡಿದೆ ಅಂತ ಮನಸ್ಸಲ್ಲಿ ಉಳ್ಕೊಂಡ್ರೆ ಅದು ನಿಮಗೆ ಫಲ ಸಿಕ್ಕೋದಿಲ್ಲ. ಮಾಡಿದೆನೆಂಬುದು ಮನದಲ್ಲಿ ಒಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ. ಮಾಡಿದೆ ನೆನ್ನದಿರು ಲಿಂಗಕ್ಕೆ, ಮಾಡಿದೆ ನೆನ್ನದಿರು ಜಂಗಮಕ್ಕೆ, ಮಾಡಿದೆನೆಂಬುದು ಮನದೊಳಗೆ ಒಳೆಯದಿದ್ದರೆ ಬೇಡಿತ್ತ ನಿಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಹಾಗೆ ಭಕ್ತಿ ಮಾಡಬೇಕು, ಆದರೆ ಮಾಡಿದ್ದೆ ಅಂತ ಹೇಳೋದು ಬೇಡ. ಏನೇನು ಒಳ್ಳೇದು ಕೆಲಸ ಇದೆಯೋ ಅದನ್ನೆಲ್ಲ ಮಾಡ್ತಾ ಹೋಗ್ರಿ. ಇವತ್ತು ವಿಜಯಕಾಳಿ ಪವಾಡ ಬಸಪ್ಪ ಸಂಸ್ಥಾನ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟಿದೆ. ದೇವರು ಒಳ್ಳೇದು ಮಾಡಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ.